ಸುಚಿತ್ರಾ ನಂಗರ ನಿಜವಾಗ್ಲು ಬಹಳ ಖುಷಿ ಆತ್ವಾ. ನೀವಿಬ್ರು ಕಾರ್ ತಗೊಂಡಿದ್ದಕ್ಕ ಬಹಳ ಖುಷಿ ಆತ್ ನೋಡು. ಹೊಸ ಕಾರ್ನ್ಯಾಗ ಕುಂತು ಜಮ್ ಅಂತ ಹೋಗ್ತಿರ್ಬೇಕಾದ್ರ ಎಂತ ಖುಷಿ. ಇಂತ ಆನಂದ ನಾ ತಾಳಲಾರಿ, ಇಂತ ಆನಂದ ನಾ ತಾಳಲಾರಿ ಅನ್ನೋಷ್ಟು ಖುಷಿ. ಲೇ ಮಂಜವ್ವ, ನಾನು ಅದ ಫಸ್ಟ್ ಟೈಮ್ ನಂದು ಕೆಂಪು ಕಲರ್ ಕಾರ್ ತಗೊಂಡಾಗ ನೀನ್ ಇಷ್ಟು ಖುಷಿ ಪಟ್ಟಿದ್ದಿಲ್ಲಲೇ, ಇವತ್ ಯಾಕೆ ಇಷ್ಟು ಖುಷಿ ಆಗೈತಿ ನನಗ? ಏನ್ ಸುಮ್ಕಿರ್ರಿ, ನಿಮ್ಗೆ ಏನ್ ಗೊತ್ತೈತೈತಿ? ನಂಗೀಗ ಗೊತ್ತಾಗ್ಬೇಕು, ನಾ ಕಾರ್ ತಗೊಂಡಾಗ ಖುಷಿ ಆಗ್ಲಾರದು ಈಗ ಎದಕ್ ಆತು ಅದನ್ನ ಹೇಳು. ಯಾಕಂದ್ರೆ ನನ್ ಸಸಿ ಬರ್ತಡೆಗ ಸರ್ಪ್ರೈಸ್ ಆಗಿ ಕೊಟ್ಟನಲ್ಲ, ಅದಕ್ಕೆ ಅಷ್ಟು ಖುಷಿ ಆಗೈತಿ. ಅಷ್ಟಕ್ಕೂ ನಾನು ಸುಚಿತ್ರಾ ಅವಿನಾಶಂದು ಮದುವಿನ ಮುಂದೆ ನಿಂತು ಮಾಡಿದ್ನಲ್ಲ, ಅವಾಗ ಎಲ್ಲರೂ ಹೇಳಕ್ ಕುಂತಿದ್ರು ಬೇಕಂತ ಮಾಡ್ಯಾಳ ಸೌಕಾರ ಮಂತನದ ಹುಡುಗಿನ ತಗೊಂಡೋಗಿ ಕಾರ್ ಡ್ರೈವರ್ ಜೋಡಿ ಮದುವೆ ಮಾಡಿಸ್ಬಿಟ್ಲು ಮಂಜವ್ವ, ಬೇಕಂತ ಮಾಡ್ಯಾಳ ಸುಚಿತ್ರಾ ಜೀವನ ಹಾಳು ಮಾಡ್ಬಿಟ್ಲು ಅಂತ ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲರೂ ಅಂದ್ರವಾಗ. ಯಾಕ ನಮ್ ಚಿಗವನ್ ಮಕ್ಕಳು ಎಲ್ಲರೂ ಹೇಳ್ಯಾರ. ನಾನು ಕೇಳಿಸ್ಕೊಂಡು ಕೇಳಿಸ್ಲಾರ್ದಂಗ ಇದ್ದೆ. ಯಾಕಂದ್ರ ಮುಂದೊಂದು ದಿನ ನಮ್ಮ ಅವಿನಾಶ ಮುಂದೆ ಬರ್ತಾನ ಅಂತ ನಂಗೆ ಗೊತ್ತಿತ್ತು. ಅದಕ್ಕ ನಂಗೆ ಅಷ್ಟು ಖುಷಿ ಆಗೈತಿ ಗೊತ್ತದ. ಸುಚಿತ್ರಾ, ನೀನು ಫೋನ್ಯಾಗ ಎಲ್ಲಾರು ನಂಬರ್ ಹೋಯ್ತಲ್ವಾ, ನಮ್ಮ ಮನೆಯವರು, ನಮ್ಮ ಸಂಬಂಧಿಕರು, ನಿಮ್ ಸಂಬಂಧಿಕರು ಎಲ್ಲರ ಫೋಟೋ ಐತಲ್ಲ, ಅತಿ ಐತಿ. ಅವ್ರೆಲ್ಲರೂ ಫೋನ್ ನಂಬರ್ ಐತಿ ಅಂದಿಲ್ಲ, ಅವ್ರೆಲ್ಲರೂ ವಾಟ್ಸಪ್ ಸ್ಟೇಟಸ್ ನೋಡ್ತಾರ. ಅತಿ ಈಗೆಲ್ಲರೂ ನೋಡ್ತಾರಲ್ಲ, ಎಲ್ಲರೂ ನೋಡ್ತಾರ. ನಂಗೂ ಅದ ಬೇಕಾಗಿದ್ದು. ನೀನು ಅವಿನಾಶ ಇಬ್ರು ಕಾರ್ ಆಜು ಬಾಜುಕ ನಿಂದ್ರಿ, ನಾನು ಒಂದು ಫೋಟೋ ತೆಗಿತೇನೆ. ಆ ಫೋಟೋನ ಸ್ಟೇಟಸ್ನಾಗ ಇಡವ ಸುಚಿತ್ರಾ ನೀನು. ಅದ್ರ ಕೆಳಗ ಹಿಂಗ ಬರಿ, ಹಸ್ಬೆಂಡ್ ಗಿಫ್ಟ್ ಟು ಮೀ ದಿಸ್ ಕಾರು ಅಂತ ಬರಿ. ಎಲ್ಲರೂ ಒಟ್ಟಿ ಉರ್ಕೊಲಿ. ಅದು ಹಸ್ಬೆಂಡ್ ಅಲ್ಲ, ಹಸ್ಬೆಂಡ್. ಎಂತದ ಒಂದು ಬೆಂಡ್. ಸುಮ್ಕಿರಿ, ನಮ್ ಸುಚಿತ್ರಾಗ ಎಲ್ಲ ಗೊತ್ತೈತೈತಿ. ಹಂಗತಿ ಇಡವ ಸುಚಿತ್ರಾ ನೀನು. ಅತಿ ಅದೆಲ್ಲ ಬ್ಯಾಡ, ಗಿಫ್ಟ್ ಕೊಟ್ಟಾರ ಅದು ಇದು ಅಂತ. ನೀ ಸುಮ್ಕ ಬರಿ, ಎಲ್ಲರ ಒಟ್ಟಿ ಹಿಂಗ ಉರ್ಸ್ಬೇಕು. ಸುಮ್ಕ ಬರಿ ಅಂತೀನಿ. ಬರೀವ ಸುಚಿತ್ರಾ, ನೀ ಬರ್ದಿರ್ಲಿಲ್ಲ ಅಂದ್ರ ನೋಡು ನಮ್ ಬಾಯಿ ಬಡ್ಕಿ ಮಂಜವ್ವ ಇಷ್ಟ ಬಂದಂಗ ಅದು ಇದು ಮಾಡಿ ಏನೋ ಒಂದು ಬರ್ದಿಟ್ಟು ಬಿಡ್ತಾಳ ತನ್ನ ಫೋನ್ಯಾಗ. ನಿಂದ ಮರ್ಯಾದಿ ನೀನ ತಕೊಳ್ಳೋಕ್ಕಿಂತ ನೀನ ಇಟ್ಟು ಬಿಡವಾ. ಅರ್ಥ ಗುಮ್ಮವ ಇಡ್ತಾನಿ. ಇರ್ಲಿಲ್ಲ ಅಂದ್ರ ಅತ್ತಿ ಬಿಡ್ತಾಳನ? ಅಯ್ಯೋ ದೇವ್ರೇ, ನಾವಲ್ಲೆಪ್ಪ ಮಂಜವತ್ತಿ ಬಾಯಿಗೆ ಹತ್ತಕ್ ನಾನರವಲ್ಲೆ. ನಾನು ಒಂದು 30 ವರ್ಷದಿಂದ ಈಕಿ ಕೂಟದ ಹೆಂಗ್ ಬಾಳೆ ಮಾಡಿರ್ಬೇಕು ಲೆಕ್ಕ ಹಾಕುವ ನೀನು. ಸುಮ್ಕಿರಿ, ಹಂಗ್ಯಾಕಾಡಿರಿ, ಸುಮ್ಕಿರಿ ನೀವು. ಆತಗೋ ಆತ. ಸುಚಿತ್ರಾ, ಐ ಅಪ್ಪ ಬಂತ. ಹೌದಲ್ಲ, ಅಣ್ಣ ಬಂದ. ಅಪ್ಪ ಅವ್ವ ಹೆಂಗಿದಿರಿ? ಆರಾಮದಿರಿ? ಅಲ್ಲ, ಲಗುನ ಬರ್ಬೇಕಲ್ಲ, ನಾ ಇಷ್ಟಂತ ಕಾಯ್ಬೇಕು. ನಿಮ್ಮನ್ನ ಕಾದು ಕಾದು ಸಾಕಾಗೋತು. ಅಲ್ಲಿಂದ ಬರ್ಬೇಕಲ್ವಾ, ಲೇಟ್ ಆತು. ಆತ, ಇರ್ಲಿ ತಗೋರಿ. ಕಾರ್ ಇದೆ ನೋಡ್ರಿ, ನೋಡ್ರಿ ಕಾರ್ ಹೆಂಗೈತಿ. ನಂಬರ್ 1 ಐತವಾ, ಭಾರಿ ಐತ್ ಬಿಡ್ ಕಾರ್, ಭಾರಿ ಮಸ್ತ್ ಐತಿ ಕಾರ್. ಇಷ್ಟ ಆತ ಬೆಳ್ಳನ ಕಾರ್, ಪಳ 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 ಮಿಂಚಾಕುಂತತಿ, ಭಾರಿ ಚಂದ ಐತಿ ಕಾರ್. ಒಳ್ಳೇದಾಗ್ಲಿವಾ, ಒಳ್ಳೇದಾಗ್ಲಿ. ಅಪ್ಪ ಒಳಗ್ ಬಾ. ನಡಿವಾ. ಕಂಗ್ರ್ಯಾಚುಲೇಷನ್ಸ್ ರೀ ಅಳಿಯಂದ್ರ. ಥ್ಯಾಂಕ್ಸ್ ರೀ ಮಾವ. ಬರ್ರಿ ಅತ್ತಿ ಒಳಗ್ ಬರ್ರಿ. ಮಾವರ ಬರ್ರಿ, ಕುಂದ್ರ ಬರ್ರಿ. ಇರ್ಲಿಪ್ಪ, ಇಷ್ಟೊತ್ತು ಕಾರ್ನ್ಯಾಗ ಕುಂತ ಬಂದಿವಿ, ನಡಿತೈತಿ. ಕಾರ್ ಹೆಂಗ ಲೋನ್ಯಾಗ ತಗೊಂಡ್ರನ? ಹ್ಞೂ ರೀ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿಸಿ ಬಾಕಿ ಎಲ್ಲ ಕಂತಂಗ್ ತಗೊಂಡಿವ್ರಿ. ಒಳ್ಳೇದಾಗ್ಲಿಪ್ಪ, ಒಳ್ಳೇದಾಗ್ಲಿ. ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಲ್ಲ? ಹೌದ್ರಿ ಮಾವ. ಕೈಮಗ್ಗದ ಸೀರಿ, ಅವೆಂತದ ಪೋರ್ಲಂ ಸೀರಿ ಬರ್ತಾವಲ್ಲ, ಅದ್ರದ್ದು ಬಿಸ್ನೆಸ್ ಭಾರಿ ಜೋರ್ ನಡೆದಿತ್ತಂತ ಸುಚಿತ್ರಾ ಫೋನ್ಯಾಗ ಹೇಳಿದ್ಲು. ಹಿಂಗ ಒಳ್ಳೇದಾಗ್ಲಿಪ್ಪ, ನೇಕಾರಿಗೂ ಒಳ್ಳೇದಾಗ್ಲಿ. ಕಷ್ಟಪಟ್ಟು ಎಲ್ಲಾನು ಮಾಡ್ಬೇಕು ನೋಡು, ಅವರು ಒಂದಲ್ಲ ಎರಡಲ್ಲ. ಒಳ್ಳೇದಾಗ್ಲಿ. ಹೌದ್ರಿ ಮಾವ, ನೀವ್ ಹೇಳ್ದಂಗ ಅವ್ರಿಗೂ ಒಳ್ಳೇದಾಗ್ಬೇಕು, ಅವರಿಂದ ನಮಗೂ ಒಳ್ಳೇದಾಗ್ಬೇಕು. ನಾನು ಡೈರೆಕ್ಟ್ ನೇಕರ್ ಹತ್ರನ ಹೋಗಿ ನಮ್ಗೆ ಎಂತ ಸೀರೆ ಬೇಕು, ಎಂತ ಕ್ವಾಲಿಟಿ ಬೇಕು, ಹೇಗೆ ಬೇಕು ಅದನ್ನೆಲ್ಲ ಹೇಳಿ ಇಂತಿಂತವು ಇಷ್ಟಿಷ್ಟು ಬೇಕು ಅಂತ ಹೇಳಿ ಮಾಡಿಸ್ಕೊಂಡ್ ಬರ್ತೇನ್ರಿ ನಾನು ಸೀರೆಗಳನ್ನ. ನಡ್ಬರ್ಕ ಯಾರು ಬ್ರೋಕರ್ ಇಲ್ರಿ, ಹಂಗಾಗಿ ಅವ್ರಿಗೂ ಪ್ರಾಫಿಟ್, ನಮಗೂ ಪ್ರಾಫಿಟ್. ತಲೆ ಓಡಿಸಿಯಪ್ಪ, ಚೆನ್ನಾಗಿ ತಲೆ ಓಡಿಸಿ. ಒಳ್ಳೇದಾಗ್ಲಿ. ಹತ್ತಿರ ನಿಮಗೊಂದು, ಮಂಜವತ್ತಿಗೊಂದು, ನಮ್ಮ ಮಲ್ಲಮ್ಮಜ್ಜಿಗೊಂದು, ಮತ್ತೆ ನಮ್ಮ ಅವ್ಗೊಂದು ಸೀರೆ ತಂದೇನ್ರಿ, ಕಾಟನ್ ಸೀರೆ. ಹೌದ್ರಿ ಅಳಿಯಂದ್ರ, ಬಹಳ ಖುಷಿ ಆತ್ರಿ. ನೀವು ಒಟ್ಟ ನಮ್ಮ ಮನೆ ಕಡೆನ ಬರಂಗಿಲ್ಲಲ್ಲ, ಹಂಗಾಗಿ ಕೊಡಕ್ ಆಗಿದ್ದಿಲ್ರಿ. ಕೊಡೋ ಟೈಮ್ನಾಗ ಎಲ್ಲಾರ್ಗೂ ಕೊಡ್ಬೇಕಂತ ಕಾಯ್ಕೊಂಡಿದ್ದೆ. ಇನ್ನೇ ನಮ್ಮ ಅವು ಬಂದ್ರ ಎಲ್ಲಾರ್ಗೂ ಕುಂದರ್ಸಿ ಒಂದ ಸಲ ಕೊಡ್ತಾನ್ರಿ. ಆತ್ರಿ ಅಳಿಯಂದ್ರ, ಖುಷಿ ಆತ್ರಿ, ನಿಜವಾಗ್ಲೂ ಖುಷಿ ಆತ. ಅಣ್ಣ, ಇಲ್ಲೇ ನಮ್ದು ಹಳೆ ಮನಿ ಇತ್ತಲ್ಲಣ್ಣ, ಅದ ನಂದು ಮದುವೆ ಆಗಿ ಬಂದಾಗ ಇಲ್ಲಿಂದ ಅವ್ರು ಆ ಕಡೆ ಶಿಫ್ಟ್ ಆಗ್ಲಿಲ್ಲನ ಪಕ್ಕದೂರಿಗ. ಆ ಮನಿನ ಅಲ್ಲೇ ಬಾಡಿಗೆ ಯಾರಿಗಾರ ಕೊಟ್ಟು ನಾವು ಇಲ್ಲೇ ಶಿಫ್ಟ್ ಆಗ್ಬೇಕಂತ ಮಾಡಿವಿ. ಅದೇಂತದ ರೆನೋವೇಷನ್ ಏನ ಅನ್ನ ಕುಂತಿದ್ರಪ್ಪ, ಅದನ್ನ ಮಾಡ್ಸಕುಂತಾರ ನಮ್ಮ ಮನೆಯವರು. ನಾನು ನಮ್ಮ ಮನೆಗೆ ಹೋಗುನ್ ಬಾ, ತೋರಿಸ್ತೀನಿ ನಿನಗ ಏನೇನು ಎಲ್ಲೆಲ್ಲಿ ಹೆಂಗೆ ಕಟ್ಸಿವಿ ಅಂತ. ಆತಗರ ಆಮೇಲೆ ಹೋಗುನು. ಈಗಾರ ಬಂದಿವಲ್ಲ, ಓಟ್ ಇಲ್ಲೇ ಕುಂದ್ರು, ನನ್ನ ಮಗಳ ಹತ್ರ ಮಾತಾಡ್ಕೊತ ಕುಂದಿರ್ತಾನ. ಓಟು ಆತಾತನ, ನೀವು ಮಾತಾಡ್ರಿ. ಪಾರ ಹೋಗಿ ಹೇಳಿ ಒಟ್ಟು ಚಾ ಕಾಪಿ ಏನಾರ ಮಾಡಿಸ್ತೀನಿ. ಮಾಡ್ಸವ. ಕಲೇಶಿ ಅವ್ರೆ, ಏನ್ ನಿಮ್ ಮಗಳು ಸುದ್ದಿನ ಇಲ್ಲ, ಬಂದೇ ಇಲ್ಲ ನಮ್ ಸೊಸಿ? ಎಲ್ಲಿರಿ ಪುರ್ಸತ್, ನಮ್ಮ ಮಂಜಮ್ಮ ಊರು ಅಡ್ಡಾಡ್ತಾಳ. ಪಾಪ ಆಕಿ ಅಡಿಗೆ ಮನೆಗೆ ಕುಂತಾಳ. ನಮ್ಮ ಅವ್ವನ್ ಕೂಟ ಕೈ ಕೆಳಗ್ ಕೆಲಸ ಮಾಡಕ್ ಬೇಕಲ್ರಿ ಒಬ್ರು. ನಮ್ಮವ್ವ ಕೆಲಸದವ್ರ ಕೈಯಾಗಿಂದ ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ವಾಗತ್ತೆ ಮಾಡಂಗಿಲ್ಲ ಅಂತ. ಹಂಗಾಗಿ ಒಬ್ರು ಬೇಕ್ರಿ ನಮ್ಮ ಅವ್ವನ್ ಕೂಟ. ಹಂಗಾಗಿ ನನ್ನ ಮಗಳು ಬರೋದು ಕಮ್ಮಿನ ರೀ. ಈಗ ಇಲ್ಲೇ ಮನೆ ಮಾಡ್ತೀವಲ್ರಿ, ಅವಾಗ ನಮ್ಮ ಅವ್ವ, ನನ್ನ ಮಗಳು, ನನ್ನ ಮಗ ಎಲ್ಲಾರು ಇಲ್ಲೇ ಬರ್ತೀವ್ರಿ ನಾವು. ಆಗ್ಲಿ, ನಮ್ಮ ಸುಚಿತ್ರಾಗ ಒಂದು ಆಸರೆ ಆತ್ ನೋಡ್ರಿ ನಿಮ್ಮಿಂದ. ದೊಡ್ಡ ಮಾತ್ರಿ. ಮಾವರ ಕಾರೊಳ ಕುಂದ್ರ ಬರ್ರಿ, ಒಂದ್ ರೌಂಡ್ ಹೋಗಿ ಬರೋನು. ಅಳಿಯಂದ್ರ ಕಾರ್ನ್ಯಾಗ ಕುಂದ್ರಕ್ ಒಲ್ಲೆ ಅನ್ನೋದಿಲ್ರಿ, ಕುಂದಿರ್ತವಿ. ಆದ್ರ ಈಗಲ್ಲ, ಮನೀಗ ನೀವ ಡ್ರಾಪ್ ಮಾಡ್ರಿ ನನಗೆ ಇವತ್ತು. ಅಳಿಯಂದ್ರ ಕಾರ್ನ್ಯಾಗ ಕುಂತ ಮನೆಗೆ ಹೋಗ್ತೇನೆ ನಾನು. ತಗರಿ ಮಾವರ, ಹಂಗ ಆಗ್ಲಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿನ್ನೆ ಸಾಯಂಕಾಲ ನಾನು ಓಲ್ಡ್ ವಿಡಿಯೋ ಹಾಕಿದ್ದೀರಿ, ಯಾಕಂದ್ರೆ ನನ್ನ ಫೋನ್ ಬರೀ ಹ್ಯಾಂಗ್ ಆಗತೈತ್ರಿ. ಹಂಗಾಗಿ ಇವತ್ತು ಬೆಳಿಗ್ಗೆ ನನ್ನ ಫೋನ್ ನನ್ನ ಕೈ ಒಳಗೆ ಬಂದೈತ್ರಿ.
ಯಾಕಂದ್ರೆ ನೀನೇ ರಿಪೇರಿ ಕೊಟ್ಟಿದ್ದೀರಿ, ಹಾಗಾಗಿ ಇವತ್ತು ಬೆಳಿಗ್ಗಿನ ವಿಡಿಯೋನು ಲೇಟ್ ಆಯ್ತು. ನಿಮ್ಮ ಪ್ರೀತಿ ಬೆಂಬಲ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೇಘ ತಂಗೆವಾ ಅದೇನವ ಒಳಗ ಅದೇವ್ರಿ? ಹಾ ಇಲ್ಲ ಹ್ಞೂ ಇಲ್ಲ, ಮನ್ಯಾಗ ಅದಾರ ಏನಿಲ್ಲ, ಬಾಗ್ಲ ತೆಗ್ದೈತಿ ಅಂದಮೇಲೆ ಇದ್ದೇ ಇರ್ತಾರ ಬಿಡು. ಯಾಕಿನ್ನೂ ಬರಲಿಲ್ಲ ಮೇಘ? ಯಾರದು ಬರ ಮಟ ಸ್ವಲ್ಪ ತಡಿಬೇಕು. ಯಾರೇನ ಕಾಡ ಕುಂತು ಬಿಟ್ಟಾರ ಅವಾಗಿಂದ. ಹೋ ನೀನಾ? ಹ್ಞೂನ ನಾನ ನಿಮ್ಮಣ್ಣ. ಯಾಕೆ ಬಂದಿದ್ದು? ಹಂಗ ನಿನ್ನ ಭಾವನ್ನ ಇಬ್ರು ನಾವು ಮಾತಾಡ್ಸ್ಕೊಂಡು ಹೋಗುನು ಅಂತ ಬಂದಿದ್ದ. ಹೆಂಗದಿ? ಆರಾಮದಿ ಮೇಘ? ಎಲ್ಲಿ ವೀರೇಶ? ಅವರು ಖಾಲಿ ಇರಂಗಿಲ್ಲ, ಕೆಲ್ಸದ ಮೇಲೆ ಹೋಗಿರ್ತಾರ. ನಿನ್ನಂಗ ಅವರು ಖಾಲಿ ಇದ್ರ ಮನ್ಯಾಗ ಇರ್ತಿದ್ರಪ್ಪ. ಅವರು ನಿನ್ನಂಗೆ ಎಲ್ಲಿ ಖಾಲಿ ಇರ್ತಾರ? ನಿಂಗ ಗೊತ್ತಲ್ಲ ಅವ್ರ ಎಷ್ಟು ಬಿಸಿ ಅಂತ. ಅಲ್ಲ ವೀರೇಶ್ ಇಲ್ಲೇದಾನ? ಇಲ್ಲಂದ್ಯಲ್ಲ ಮೇಘ? ನಾನ್ ನೋಡಿಲ್ಲ. ಈಗೇನೀಗ? ಹೋಗ್ಲಿ ಬಿಡವಾ, ಯಾಕೆ ಸಿಟ್ಟಾಗ್ತಿ? ಹೆಂಗದಾರಿ ಅತ್ತಿ ಮಾವ ಎಲ್ಲರೂ ಆರಾಮದಾರ? ಊರಿ ಆರಾಮದಾರ. ನೀವೆಲ್ಲರೂ ಹೆಂಗಿದ್ದೀರಿ? ಆರಾಮದಿರಲ್ಲ? ಹಾ ನಾವೆಲ್ಲ ಆರಾಮದೀವಿ. ಅಲ್ಲಿಂದ ಇಲ್ಲಿ ಮಠ ಯಾಕೆ ಬಂದಿದ್ದು ಅದನ್ನ ಹೇಳ ಮೊದ್ಲು. ಅಯ್ಯ ಮೇಘ ಹೇಳ್ದೆ ತಗೋ, ಒಂದ್ ವಾಟೆ ಚಾ ಮಾಡ್ಕೊಂಬ ಮೊದ್ಲು. ಚಾ ಕುಡ್ಕೊಂತ ಮಾತಾಡುನು. ಚಾ ಡಬ್ರಿ ಎಲ್ಲ ಮುಸ್ರಿ ಮನೆಗ್ ಬಿದ್ದಾವು, ಮುಸ್ರಿ ತಿಕ್ಕೋರು ಯಾರು ಇಲ್ಲ. ಹಂಗಾಗಿ ಚಾ ಆಮೇಲೆ ಮಾಡ್ತೀನಿ. ಏನ್ ಬಂದಿದ್ ಹೇಳಣ್ಣ. ಏನಿಲ್ಲ, ಅವ್ವ ಅಪ್ಪಗ ಅದ ರೊಕ್ಕ ಬೇಕಂತ ನಾ ಕೇಳಾಕ್ ಕುಂತಿಲ್ಲಪ್ಪ. ಖರೇನೋ ಇದು ನಾ ಕೇಳಾಕ್ ಕುಂತಿಲ್ಲ ಅಷ್ಟೇ. ಅವ್ವ ಅಪ್ಪಗ ತೀರ ಆರಾಮಿಲ್ಲ, ಮಕ್ಕಂಬಿಟ್ಟಾರ ಅವರು. ಹಂಗಾಗಿ ಒಂದ್ 5,000 ರೂಪಾಯಿ ಇಸ್ಕೊಂಬಲ್ಲ ತಂಗಿ ಹತ್ರ ಅಂತ ನಂಗೆ ಕಳ್ಸಿದ್ರು. ನಾ ಹೇಳ್ದೆ ತಂಗಿಗ ನಾವು ಕೈ ಎತ್ತಿ ಕೊಡ್ಬೇಕು, ಅವರಿಂದ ಇಸ್ಕೋಬಾರ್ದು ಅಂತ ಎಷ್ಟು ಹೇಳಿದ್ನಿ ಅವ್ವ ಅಪ್ಪಗ. ಆದ್ರ ಅವ್ವ ಅಪ್ಪ ಕೇಳವಲ್ರ. ನಮ್ಮನಿ ಮಗಳು ನಮಗ್ ಕೊಡ್ಲಾರ್ದ ಮತ್ತೆ ಯಾರಿಗೆ ಕೊಟ್ಟಾಳ? ಏಟಾದ್ರೂ ನಮ್ಮ ಮಳಿ ಅಂದ್ರ ತಗೋ ಹೋಗಿ ಇಸ್ಕೊಂಬ ಒಂದ್ 5,000 ರೂಪಾಯಿ ಅಂತ ಕಳ್ಸಿದ್ರಪ್ಪ. ಅವ್ರಷ್ಟು ಜುಲ್ಮೀಲೆ ನಂಗೆ ಇಲ್ಲಿ ಕಳ್ಸಿದ್ದಕ್ಕ ನಿನ್ನ ಹತ್ರ ನಾನು ರೊಕ್ಕ ಕೇಳ್ಬೇಕಾತ. ಅದು ಕೇಳಬಾರ್ದು, ಆದ್ರೂ ಈಗ ಪರಿಸ್ಥಿತಿನ ಹಂಗೈತಿ, ಕೇಳ್ಬೇಕಲ್ಲ ಅಂತ ಕೇಳಾಕುಂತಾನಿ. ಒಂದು 5,000 ರೂಪಾಯಿ ಕೊಟ್ರ ಭಾಳ ಚಲೋ ಆಕೈತಿ ನೋಡ್ ಮೇಘ. 5,000 ರೂಪಾಯಿ ಕೊಡು ಸಾಕು. ಏನ 5,000 ರೂಪಾಯಿ? 5,000 ರೂಪಾಯಿ ಅವ್ವ ಅಪ್ಪ ಕೇಳು ಅಂದ್ರ ನೀನ್ ಕೂಡ ತೂರಾಡಕ್ ಕೇಳಾಕ್ ಬಂದೀಯಾ? ಇಲ್ಲಪ್ಪ, ಅವ್ವ ಅಪ್ಪನ ಕಳ್ಸಿದ್ ನನಗ. ಅಲ್ಲ, ನಾನು ವೀರೇಶ ಜೈಲೊಳಗಿದ್ದಾಗ ನೀನೇನ್ ಬಂದ್ಯಾ ನೋಡಾಕ? ಅವ್ವ ಅಪ್ಪ ಬಂದಿದ್ರು ಬಿಡು, ಇಲ್ಲ ಅನ್ನಲ್ಲ. ಆದ್ರೆ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ನಿನ್ನ ಮನಸ್ನಾಗ ಬಂತ? ಇಲ್ಲ. ಹಾಳಾಗೋಗಿ ಬಿಡಿಸ್ಕೊಂಡು ಹೋಗಕ್ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ, ಮಾತಾಡ್ಸಕ್ಕರ ಬರ್ಬೇಕಾ? ತಂಗಿ ಅದಾಳು ಸತ್ತಾಳು ಅಂತ ನೋಡಕ್ಕರ ಬರ್ಬೇಕಾ? ಇಲ್ಲ. ಈಗ ರೊಕ್ಕದಾವು ಅಂತ ಗೊತ್ತಾದ ತಕ್ಷಣ ಬಂದ್ಬಿಟ್ಟೆನ? ಮೇಘ ಹೋಗ್ಲಿ ಬಿಡು, ಆಗಿದ್ದಾಗೋಗಿತಿ. ಅದನ್ನ ಯಾಕೆ ಈಗ ರಬ್ಬರ್ ತರ ಹೇಳಿತಿ? ಹೋಗ್ಲಿ ಬಿಟ್ಟು ಬಿಡು, ಆಗಿದ್ದಾಗೋದು. ಈಗ ಏನ ಅತ್ತಿ ಮಾವಂಗ ಆರಾಮಿಲ್ಲ ಅಂತ ಅರ್ಜೆಂಟಾಗಿ ತುರ್ತಾಗಿ ಒಂದ್ 5,000 ರೂಪಾಯಿ ಇಸ್ಕೊಂಬ ಅಂತ ಕಳ್ಸ್ಯಾರ. ಐತಿ ಇಲ್ಲ ಅನ್ಬೇಡ, ಕೊಟ್ಟು ಬಿಡು. ಅವ್ರೇನ್ ಬ್ಯಾರೇರನು? ವೀರು, ನಿಂಗ್ ಗೊತ್ತಾಗಂಗಿಲ್ಲ, ನೀ ಸುಮ್ನಿರ. ಅಣ್ಣ, ರೊಕ್ಕ ಕೇಳಂಗಿದ್ರ ನಮ್ಮ ಮನಿ ಹತ್ರ ಕಾಲ್ ಇಡಬೇಡ. ತಂಗಿ ಅಂತ ನೆನಪಿಸ್ಕೊಳಕು ಹೋಗ್ಬೇಡ. ಅಣ್ಣ ಆಗಿ ತಂಗಿ ಕೊಡ್ಬೇಕು, ತಂಗಿ ಕೈಯಿಂದನ ಕಸ್ಕೋಬಾರ್ದು. 1 ರೂಪಾಯಿ ಅಲ್ಲ, ಒಂದ್ 5 ಪೈಸೆನೂ ಕೊಡಂಗಿಲ್ಲ ನಾನು. ಕೊಡಂಗಿಲ್ಲ ಅಷ್ಟೇ. ಕೂಡಂಗಿದ್ರ ಕೂಡಬಹುದು, ಇಲ್ಲಾಂದ್ರೆ ಎದ್ದು ಹೋಗ್ತಿರ್ಬಹುದು. 5,000 ರೂಪಾಯಿ ಇಸ್ಕೊಂಡು ಹೋಗಿ ಈಗ ಕೂಡ ತೂರಾಡುದು ಜೂಜಾಡುದು ಇದು ಮಾಡ್ತಿ. ಅವ್ವ ಅಪ್ಪಗ ನಿಗ್ಗರ್ಸಿ ನೀರ್ ಕುಡ್ದಿ ಇಷ್ಟು ದಿನ, ಈಗ ಇಲ್ಲಿಗೆ ಬಂದೇನ? ನಿಂಗ 5 ರೂಪಾಯಿ ಕೊಟ್ರು ಪಾಪ ಸುತ್ಕೊಂತೈತ್ ನನಗ. ಒಂದ್ ದಿನ ತಂಗಿ ಅಂತ ಫೋನ್ ಹಚ್ಚಲಿಲ್ಲ, ಇವತ್ತು ರೊಕ್ಕ ಕಮ್ಮಿ ಬಿದ್ದಾವೇನ ಬಂದಾನಿಲ್ಲಿ. ನೋಡು, ನನ್ ಕಡೆ ರೊಕ್ಕ ಅದಾವು, ಆದ್ರೆ ನಿನಗ್ ಮಾತ್ರ ಕೊಡಂಗಿಲ್ಲ. ದುಡ್ಡು ತಿನ್ನಕೇನ್ ಕೈಕಾಲಿಲ್ಲನ? ಕೈಕಾಲು ಗಟ್ಟಿ ಅದಾವು, ದುಡ್ದು ತಿನ್ನು. ಮೇಘ ಸುಮ್ನಿರ, ಗೊತ್ತೈತಿ. ಅಪ್ಪ ಅವ ದುಡ್ದಿದ್ ರೊಕ್ಕ ತಿಂದ ನೀ ಶಟ್ಯಾ ಕುಂತಿ ಮತ್ತೆ ಇಲ್ಲಿ ಬಂದಾನಿಲ್ಲಿ ಮೇಘ ಅನ್ನಾಕ. 1 ರೂಪಾಯಿ ಕೊಡಂಗಿಲ್ಲ, 1 ರೂಪಾಯಿನೂ ಕೊಡಂಗಿಲ್ಲ. ಏನ್ ಮಾಡ್ತಿ ಮಾಡ್ಕೊ. ಮೇಘ, ನೀ ಬಾಳ ಮಾತಾಡಕ್ ಕುಂತಿ, ನಂಗ ಅವಮಾನ ಆಗ ಕುಂತತಿ. ಅಣ್ಣ ಅನ್ನೋದನ್ನ ಮಾತ್ರ ಮರಿಬೇಡ. ಅಣ್ಣ? ಯಾಸಿಮೆ ಅಣ್ಣ? ಒಂದ್ ಕಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ, ನೀನಂತವನ್ನ ಅಣ್ಣ ಅಂತೀನ. ಈಗ ನಿನ್ನ ಅವಶ್ಯಕತೆ ನಮಗಿಲ್ಲ, ನೀನ್ ನಮಗ್ ಬೇಕಾಗಿಲ್ಲ. ರೈಟ್ ಹೇಳ, ಎಲ್ಲಿ ನಿಂದ್ರಬೇಡ. ಅರ್ಥ ಆಗತ್ತೋ ಏನಿಲ್ವೋ ನಿನಗ? ಮೇಘ, ಇದು ಸರಿಯಲ್ಲ. ಸ್ವಂತ ಅಣ್ಣಗ್ ನೀ ಹಿಂಗೆಲ್ಲ ಮಾತಾಡುದು. ಕುಡ್ದು ಗಟ್ಟ ದಂಡೆಗೆಲ್ಲ ಬೀಳ್ತಿದ್ದಿ, ಅವಾಗ ಇರ್ಲಾರ್ದು ಮರ್ಯಾದೆ ಈಗ ಬಂದ್ಬಿಡ್ತಾನ? ಕಂಡಿನ್ ಹೋಗ, ವಯಸ್ಸಾಗ್ಲೇ 28-30 ಆಗಕ್ ಬಂತು, ಇನ್ನ ಮದಿವಿಲ್ಲ ಮುಂಜಿಲ್ಲ. ಅವ ಅಪ್ಪಗನು ಬಾರ ಹಾಕುಂತಿ ಇಲ್ಲಿ ಬಂದಾನ ಇಲ್ಲಿ ಮಾತಾಡಕ. ಯಾ ತಂಗಿ ಯಾವಣ್ಣ ರೊಕ್ಕ ಕೇಳಕಷ್ಟ ಬರ್ತಾನಂತ, ಕಷ್ಟಕ್ ಮಾತ್ರ ಬರಂಗಿಲ್ಲ ಅಂತ. ನಡಿ ಜಾಗ ಖಾಲಿ ಮಾಡು, ಮತ್ ನಿನ್ ಮಸಡಿಗೆ ಚಾ ಬೇರೆ. ಎಲ್ಲ ಟೈಮು ಒಂದೇ ತರ ಇರಂಗಿಲ್ಲ. ನಾನಿನ ನನ್ ತಂಗಿ ಅಂತ ಬಂದ್ರೆ ನಂಗ ಇಷ್ಟ ಅವಮಾನ ಮಾಡಿದ್ದಿಲ್ಲ. ನಿನ್ನ ಮುಂದನ ನಾನು ಏನಂತ ತೋರಿಸ್ಲಿಲ್ಲ. ಅವಾಗ ನೋಡು, ನೀನು ನನ್ನ ಹೆಸರು ಅಪ್ಪಣ್ಣನ ಅಲ್ಲ, ನಿನ್ನ ಮುಂದನ ಬೆಳೆದು ನಿಂದಿರ್ತೇನೆ ನಾನು. ಇದನ್ನ ಬರ್ತಿಡ್ಕೊ, ಇದನ್ನ ಚಾಲೆಂಜ್ ಅಂತ ನಾರ ತಿಳ್ಕೊ. ನನ್ನ ಮುಂದೆ ಬೆಳೆದು ನಿಂದಿರ್ತೀಯ? 130-90 ಒಳಗೆ ಹೋತಂದ್ರೆ ಸಾಕ, ಅಲ್ಲೇ ತೂರಾಡಿ ಬಿದ್ದು ಬಿಡ್ತಿ. ಚಾಲೆಂಜ್ ಮಾಡೋದು ದೊಡ್ಡದಲ್ಲ ಏನ, ಅದನ್ನ ಕಾರ್ಯರೂಪಕ್ಕೆ ತಂದು ತೋರ್ಸೋದು ದೊಡ್ಡದು. ಇಂಥವೆಲ್ಲ ಜಗ್ಗ ನೋಡೇವ್ ತಗೋ ನಾವು. ನಡಿ ರೊಕ್ಕ ಕೇಳಂಗಿದ್ರೆ ಇನ್ನೊಮ್ಮೆ ಇತ್ತ ಕಡೆ ಬರಕ್ ಹೋಗ್ಬೇಡ. ಮಾವರ, ಆಕಿಗ ಬುದ್ಧಿ ಹೇಳ್ರಿ. ಇಷ್ಟೊಂದು ಅಹಂಕಾರ, ಇಷ್ಟೊಂದು ಸೊಕ್ಕು
ಒಳ್ಳೇದಲ್ರಿ ಹೆಣ್ಮಕ್ಳಿಗ ಓಟ ಬುದ್ಧಿವಾದ ಹೇಳ್ರಿ. ನೀನ್ ತಿಳ್ಕೊ ಮೊದ್ಲು ಬುದ್ಧಿ ಮಾತ್ನ. ಅವು ಅಪ್ಪ ದಿನ ಒತ್ತೊಂಡ್ರಿ ಹೇಳ್ತಾರ ಕುಡಿಬೇಡ್ಲಾ ಜೂಜಾಡ್ಬೇಡ್ಲಾ ಅಂತ. ನಿನಗ ಬುದ್ಧಿ ಬಂದಿಲ್ಲ, ಇನ್ ನನಗ್ ಬರ್ತೈತನ? ಅಷ್ಟಕ್ಕೂ ಬುದ್ಧಿ ಹೇಳಿಸ್ಕೊಳ್ಳೋ ಅಂತ ದರಿದ್ರ ನಂಗೇನ್ ಬಂದಿಲ್ಲ. ಅರ್ಥ ಆತನ? ನಡಿಯಣ ನೀನು ಮನೆಯಿಂದ ಹೊರಗ. ಇಲ್ಲಿ ಜಾಸ್ತಿ ತಲೆ ಹಿಡಿಸ್ಬೇಡ. ಆತ್ ಬರ್ತಾನಿ, ಬಿಡಂಗಿಲ್ಲ ನಿನ್ನ ಮೇಘ. ಸರಿಯಾಗಿ ತಿಂತೀನಿ ನೀನು, ನೋಡ್ ನೀನು ಎಲ್ಲಾ ಕಾಲ ಒಂದೇ ತರ ಇರಂಗಿಲ್ಲ. ಏ ಕಣ್ಣಿನ್ ಹೋಗಣ. ಬಿಡಲ್ಲ ನಿನ್ನ ಮುಂದನ ಬೆಳಕ್ ತೋರಿಸ್ತೇನೆ ನಾನು. ಅಯ್ಯಯ್ಯ ನೋಡಿನ್ ತಗೋ ಹೋಗು. ಮಾಡ್ತೀನಿ ನಿನ್ನ, ಬಿಡಂಗಿಲ್ಲ. ಅಯ್ಯಯ್ಯ ಕುಡಿಯೋದು ಬಿಡು ಮೊದ್ಲು, ಆಮೇಲೆ ಮಾತಾಡು. ಆದ್ರೂ ಮೇಘ 5,000 ರೂಪಾಯಿಗೆಲ್ಲ ನೀ ಇಷ್ಟೆಲ್ಲ ಬಾಯಿ ಮಾಡಬಾರ್ದಿತ್ತು. 5,000 ಇಲ್ಲಂದ್ರೆ ಏನಾತ್ ಒಂದ್ 2,000 ಕೊಟ್ಟು ಕಳಿಸ್ಬೇಕಿತ್ತು. ಅತ್ತಿ ಮಾವನ ಕಳ್ಸಿದ್ರ ಏನ? ಇಲ್ಲ, ನಮ್ಮ ಅವ್ವ ಅಪ್ಪ ಇದ್ರ ತಿಂತಾರ ಇಲ್ಲಂದ್ರ ಕುಂದಿರ್ತಾರ. ಆದ್ರೆ ಇವನ್ ತರ ಬಿಕ್ಕಿ ಬೇಡಂಗಿಲ್ಲ. ಸುಮ್ನಿರ್ವೀರು ನೀನು. ಇವಂದ ಏನ್ ಹಚ್ಚಿ ದುಡಿಯಂಗಿಲ್ಲ, ದುಃಖ ಬಡಿಯಂಗಿಲ್ಲ. ನಾನ್ ಬೆಳೆದು ದೊಡ್ಡದಾಗಿ ಏನೋ ಸಾಧಿಸಿ ತೋರಿಸ್ಬಿಡ್ತೀನಿ ಅಂದ್ರ ಆಕೇತನ? ಕಷ್ಟಪಟ್ಟಿ ದುಡಿಬೇಕು. ಅವನ್ ಕೈಲಿ ಏನಾಗುತ್ತ? ಏನು ಆಗಂಗಿಲ್ಲ. ಅವನ ಕೈಲಿ ಕಿಶಕ್ಕೂ ಆಗಂಗಿಲ್ಲ. ಸುಮ್ನಿರ್ವೀರು. ಅದ 5,000 ರೂಪಾಯಿದಾಗ ನಾವ್ ಏನಾರ ಹೋಟೆಲ್ಗೆ ಹೋಗಿ ಚಂದಾಗಿ ತಿಂದುಂಡು ಬರಬಹುದಾ? ಇಲ್ಲಂದ್ರೆ ಒಂದ್ ರೇಷ್ಮೆ ಸೀರೆನಾರ ಬರ್ತತಿ. ಅವನಿಗೆ ಯಾಕೆ ಕೊಡ್ಬೇಕು? ಹಾ ತಿಳ್ದಂಗ್ ಮಾಡ್ ಮೇಘ. ಇನ್ನೊಮ್ಮೆ ಬರ್ರಿ ನನ್ನ ಮನೆ ಕಡೆ, ಮಾಡ್ತೀನಿ. ತಂಗಿ ಕಷ್ಟದಾಗಿದ್ದಾಗ ಬರ್ಲಿಲ್ಲ, ಈಗ ಆರಾಮಾಗಿ ರೊಕ್ಕ ದುಡಿತಾ ಇದ್ದಾಳ, ಗಂಡ ಚಲೋ ದುಡಿತಾ ಇದ್ದಾನ ಅಂದ ತಕ್ಷಣ ಬಂದ್ಬಿಟ್ಟ ಇಲ್ಲಿ ರೊಕ್ಕ ಕೊಡು ಅನ್ನಕ. ವೀರೇಶ, ಇಂಥವೆಲ್ಲ ದಿನಕ್ಕೆ 100 ಜನ ಬರ್ತಾರ. ಎಲ್ಲರಿಗೂ ಅಯ್ಯೋ ಪಾಪ ಅನ್ನಕ್ ಹೋಗ್ಬಾರ್ದು. ಆಮೇಲೆ ನಾವೇ ನೋಡು ಬೀದಿ ಬಿಕಾರಿಗಳಾಗುದು. ನೀ ಸುಮ್ನಿರ್ವೀರು, ನಿಂಗೆ ಗೊತ್ತಾಗಂಗಿಲ್ಲ. ಆತ್ ನಿಂಗ್ ತಿಳ್ದಂಗ್ ನೀನ್ ಮಾಡು. ತಗೋ, ನಾ ಎಲ್ಲ ಮಾಡ್ತಾನೆ. ಹೋಗ್ ಚಾಕಿಡ್ತಾನಿ, ಕೈಕಾಲ್ ಮಕ್ಕ ತಕ್ಕೊಂಬ. ಆತ್ ವೀರು, ನಾನೊಂದ್ ರೇಷ್ಮೆ ಸೀರೆ ತಗೋಲಾ? ರೇಷ್ಮೆ ಸೀರೆ ಈಗ ಎದಕ್ಕ? ಹಬ್ಬ ಬಂದ್ವಲ್ಲ, ಈಗ ಶ್ರಾವಣ ಚಾಲು ಆತ. ಮತ್ತ ಹಾಲು ಹಾಕಕ್ ಹೋಗು ಮುಂದ ಎಲ್ಲರೂ ರೇಷ್ಮೆ ಸೀರೆನ ಉಟ್ಕೊಂಡ್ ಬರ್ತಾರ. ಅವಾಗ ನಾನು ಹೆಂಗ ಹಳೆ ಸೀರೆ ಉಟ್ಕೊಲಿ? ಅದಕ್ಕ ನಂಗೊಂದ್ 5,000-6,000 ರೂಪಾಯಿದಾಗನ ಸಾಕು. ಒಂದ್ ಸೀರೆ ಕೊಡ್ಸು. ಆತಗೋ, ನಾಳೆ ರೊಕ್ಕ ಕೊಡ್ತಾನಿ. ಯಾವ ಸೀರೆ ಬೇಕು ನೋಡ್ ತಗೊಂಬ. ಹಾ ಸರಿ ಆತ. ನಾಳೆ ಬೆಳಿಗ್ಗೆನ ಒಂದ್ 6,000 ರೂಪಾಯಿ ಕೊಟ್ಟು ಬಿಡು. ಒಂದ್ ಚಲೋ ಸೀರೆ ತಗೊಂಡ್ಬರ್ತಾನೆ. ಮತ್ತ ಅವುಗ? ಯಾರ ಅವುಗ? ನಮ್ಮ ಅವುಗ. ಅಯ್ಯೋ, ಅವ್ರಿಗೆಲ್ಲ ವಯಸ್ಸಾಗೋಗೈತಿ. ಅವ್ರೇನ್ ಸೀರೆ ಊಟ ಚಂದ ಚಾರ ನೋಡುದೈತಿ. ಹೋಗ್ಲಿ ಬಿಡ, ಅವ್ರದ್ದು ಯಾಕೆ ವಿಚಾರ ಮಾಡ್ತಿ? ನಮ್ದು ನಾವು ನೋಡ್ಕೋಬೇಕು ವೀರು, ನಾವು ಚೆನ್ನಾಗಿರ್ಬೇಕು. ಆದ್ರೂ ಒಂದ್ ತಗೊಂಡಿದ್ರು ಬರ್ತಿತ್ತು ಅವುಗ. ತಗೋ, ನೀ ಇಷ್ಟು ಹೇಳಕುಂತಿಯಲ್ಲ, ಒಂದು ಪತ್ಲಾ ಸೀರೆ 200-250 ರೂಪಾಯಿದಾಗ ಬರ್ತಿತ್ತಲ್ಲ ಅಂತ ತಗೊಂತಾನೆ. ನೀವು ಹೆಣ್ಮಕ್ಳು ಏನಾರ ಮಾಡ್ರಿ, ನನ್ ತಲಿಗ್ ತರಬೇಡ್ರಿ ಅಷ್ಟೇ. ನೀನ್ ಹೋಗ ಕೈಕಾಲ್ ಮಕ್ಕ ತಕೊಂಬ, ಚಾಗಿಡ್ಬೇಕು. ಮುದೋಡಿ ಬಾಂಡೆ ತಿಕ್ಕ ಕುಂತತಿ, ತಿಕ್ಕ 200 ರೂಪಾಯಿ ಸೀರೆ ತಂದು ಎಸಿತೀನಿ ನಿನ್ ಮಸಡಿಗ. ಎಷ್ಟರ ಮೆರಿತಿದಿ ನನ್ನ ಮಗ ಅಂತ. ನೋಡು, ನಿನ್ನ ಮಗ ಒಂದ್ ಮಾತು ನಿನ್ನ ಮಾತು ಕೇಳವಲ್ಲ.